ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸೋ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಸೆಲ್ಫಿಶ್ ಫೀಲಿಂಗ್ಸ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಸ್ವಲ್ಪ ಸೆಲ್ಫಿಶ್ ಪರ್ಸನ್ ಆಗಿರ್ಬೋದು ಅನ್ನೋ ಫೀಲಿಂಗ್ ನಿಮಗೆ ಬರ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಇವರನ್ನು ನೋಡಿದಾಗ ಇವರು ಅವರ ಲೈಫ್ನಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋ ಫೀಲಿಂಗ್ ನಿಮಗಿದೆ. ಅವರ ಲೈಫ್ನಲ್ಲಿ ಹ್ಯಾಪಿ ಆಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಹಾಗೆ ನಿಮಗೆ ಅನ್ನಿಸ್ತಾ ಇರ್ಬೋದು. ಇವರನ್ನು ನೋಡಿದಾಗ ನಿಮಗೆ ಈ ರೀತಿ ಫೀಲ್ ಆಗ್ತಾ ಇರ್ಬೋದು. ಇವರು ತುಂಬ ನಾರ್ಮಲ್ ಲೈಫ್ ಮತ್ತು ತುಂಬ ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣ್ಬೋದು. ಸೊ ಎಲ್ಲೋ ಒಂದು ಕಡೆ ನೀವು ಇವರನ್ನು ಸೆಲ್ಫಿಶ್ ಅಂತ ಅಂದ್ಕೊಂಡಿರ್ಬೋದು. ಇದು ನಿಮ್ಮ ಥಾಟ್ ಪ್ಯಾಟರ್ನ್ ಆಗಿರ್ಬೋದು, ಆದರೆ ರಿಯಾಲಿಟಿ ಹಾಗೆ ಇರಬೇಕು ಅಂತ ಇಲ್ಲ. ಫ್ಯಾಮಿಲಿ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಷನ್ಶಿಪ್ಪನ್ನು ಮುಂದುವರಿಸಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಈಗ ಇವರು ರೆಡಿ ಆಗ್ತಿದ್ದಾರೆ ಅನ್ನೋದು ಎನರ್ಜಿಯಲ್ಲಿದೆ. ಇವರು ಈಗಾಗಲೇ ಒಂದು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ಇವರು ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ರಿಯೂನಿಯನ್ ಮಾಡಬೇಕು ಅನ್ನೋ ಆಸೆ ಇವರದ್ದು. ನಿಮ್ಮ ಜೊತೆ ರೀಕನ್ಸಿಲೇಷನ್ ಆಗಬೇಕು ಅನ್ನೋದು ಇವರ ಮನಸ್ಸಿನ ಆಸೆ. ಕನ್ಫ್ಯೂಷನ್ ಎನರ್ಜಿ. ಆದರೆ ಇಲ್ಲಿ ಒಂದು ವಿಷಯ ಏನು ಅಂದರೆ ಈ ರಿಲೇಷನ್ಶಿಪ್ಗಾಗಿ ಹೇಗೆ ಮುಂದೆ ಹೋಗಬೇಕು ಅನ್ನೋ ದಾರಿ ಇವ್ರಿಗೆ ಕಾಣಿಸ್ತಾ ಇಲ್ಲ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಇವರಿಗೆ ಹೀಗೆ ಕನ್ಫ್ಯೂಷನ್ ಇದೆ ಅನ್ನೋದನ್ನು ಈಗ ನೋಡೋಣ. ಗಿಲ್ಟ್ ಎನರ್ಜಿ. ಇವರ ಒಳಗೆ ತುಂಬ ಫಿಯರ್ ಇದೆ, ಗಿಲ್ಟ್ ಇದೆ, ರಿಗ್ರೆಟ್ ಇದೆ. ಅವ್ರು ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮನ್ನು ನೋಡಿದಾಗ ನೀವು ಇವರ ಮೇಲೆ ತುಂಬ ಕೋಪದಲ್ಲಿದ್ದೀರಾ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ನೀವು ಇವರನ್ನು ಕ್ಷಮಿಸೋದಿಲ್ಲ ಅನ್ನೋದು ಇವರ ಯೋಚನೆ. ಇವರು ನಿಮಗೆ ಆಫರ್ ಕೊಡಬೇಕು ಅಂತ ಬಯಸ್ತಾರೆ, ಆದರೆ ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಭಯ ಇವರಿಗಿದೆ. ಯಾಕೆಂದರೆ ಇವರು ನಿಮ್ಮ ಜೊತೆ ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ನೀವು ಇವರನ್ನು ಕ್ಷಮಿಸೋದಿಲ್ಲ, ಇವ್ರ ಮೇಲೆ ಕೋಪದಲ್ಲೇ ಇರ್ತೀರಾ ಅಂತ ಇವ್ರು ನಂಬ್ತಾ ಇದ್ದಾರೆ. ನೀವೀಗ ಸಂಪೂರ್ಣ ಬೇರೆ ರೀತಿಯಲ್ಲಿ ಬಿಹೇವಿಯರ್ ಮಾಡ್ತಿರ್ಬೋದು, ಸಂಪೂರ್ಣ ಸೈಲೆಂಟ್ ಆಗಿರ್ಬೋದು, ಅವ್ರ ಜೊತೆ ಮಾತಾಡದೇ ಇರ್ಬೋದು, ಇಗ್ನೋರ್ ಮಾಡ್ತಾ ಇರ್ಬೋದು. ಹಾಗಾಗಿ ಈ ವ್ಯಕ್ತಿ ಈಗ ಒಂದು ಫೀಲಿಂಗಲ್ಲಿದ್ದಾರೆ. ನೀವು ಈ ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋ ಫೀಲಿಂಗ್. ಇವರು ಯಾವ ರೀತಿಯಲ್ಲಾದರೂ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ, ನಿಮ್ಮ ಜೊತೆ ಮಾತಾಡಿದ್ರೆ ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಭಯ ಇದೆ. ಅದಕ್ಕೆ ಸಿಚುವೇಶನ್ ಇನ್ನೂ ಕೆಡಬಹುದು ಅನ್ನೋ ಯೋಚನೆ ಇದೆ. ಹಾಗಾಗಿ ಇವರು ಸ್ವಲ್ಪ ಸ್ಪೇಸ್ ತಗೊಳ್ತಾ ಇದ್ದಾರೆ. ಪಾಸಿಟಿವ್ ಇಂಟೆನ್ಷನ್ ಎನರ್ಜಿ. ಇವರು ನಿಮ್ಮಿಬ್ಬರ ಮಧ್ಯ ಸಿಚುವೇಶನ್ ಇನ್ನೂ ಕೆಡಬಾರ್ದು ಅಂತ ಬಯಸ್ತಾರೆ. ಯಾವ ಡ್ರಾಮಾ ಆಗಬಾರ್ದು, ಫೈಟ್ ಆಗಬಾರ್ದು ಅಂತ ಇವರು ಬಯಸ್ತಾರೆ. ಆದರೆ ಈಗಲೂ ಇವರಿಗೆ ಯಾವುದೇ ದಾರಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ನೀವು ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋದು ಇವ್ರಿಗೆ ಕಾಣ್ತಾ ಇದೆ. ದೇ ಕಾಂಟ್ ಸಿ ಯು ಓಪನ್ ಫಾರ್ ಕಮ್ಯುನಿಕೇಷನ್. ಇವರ ಇಂಟೆನ್ಷನ್ ಏನು ಅಂದರೆ ಈ ಕನೆಕ್ಷನ್ ತುಂಬ ಸಕ್ಸಸ್ ಆಗಬೇಕು ಅನ್ನೋದು, ಈ ಕನೆಕ್ಷನ್ನಲ್ಲಿ ಗ್ರೋತ್ ಬರಬೇಕು ಅನ್ನೋದು. ಆದರೆ ಸರಿಯಾದ ಟೈಮ್ ಬಂದಾಗ ಮಾತ್ರ ಇವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸರಿಯಾದ ಟೈಮ್ ಬಂದಾಗ ಮಾತ್ರ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ತಾರೆ. ಈಗ ಮಾತ್ರ ಆ ರೈಟ್ ಟೈಮ್ ಇವ್ರಿಗೆ ಕಾಣಿಸ್ತಾ ಇಲ್ಲ. ಆದರೂ ನಿಮ್ಮ ಬಗ್ಗೆ ಇವರ ಇಂಟೆನ್ಷನ್ ತುಂಬ ಪಾಸಿಟಿವ್ ಆಗಿದೆ. ನಿಮ್ಮನ್ನು ಇವರು ಈಗಾಗಲೇ ಚೂಸ್ ಮಾಡ್ಕೊಂಡಿದ್ದಾರೆ. ಪೇನ್ಫುಲ್ ವರ್ಡ್ಸ್ ಎನರ್ಜಿ. ಈಗ ಮತ್ತೊಂದು ಎನರ್ಜಿ ಯಾವ ರೀತಿ ಇದೆ ಅನ್ನೋದಾದರೆ ಈ ವ್ಯಕ್ತಿ ನಿಮ್ಮ ಜೊತೆ ತುಂಬ ರೂಡ್ಲಿ ಮಾತಾಡಿರ್ಬೋದು, ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡಿರ್ಬೋದು. ಅದು ನಿಮಗೆ ತುಂಬ ಪೇನ್ಫುಲ್ ಆಗಿರ್ಬೋದು. ಇವರು ಹೇಳಿದ ಯಾವುದೋ ಒಂದು ಮಾತು, ಯಾವುದೋ ಒಂದು ಕೆಲಸ ನಿಮ್ಮ ಮನಸ್ಸಿನಿಂದ ಹೋಗಿಲ್ಲ. ಅದನ್ನು ನೀವು ಇನ್ನೂ ಫರ್ಗೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ.
ಆದರೆ ಈಗ ನಿಮ್ಮಲ್ಲೂ ಸ್ವಲ್ಪ ಈಗೋ ಅನ್ನೋದಿದೆ. ನಿಮಗೂ ಈ ಪರ್ಸನ್ ಜೊತೆ ತುಂಬ ವಿಷಯಗಳನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಈಗ ನೀವು ಕೂಡ ನಿಮ್ಮ ಈಗೋನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ ಇದೆ. ನಾನು ಯಾಕೆ ಫಸ್ಟ್ ಅಪ್ರೋಚ್ ಮಾಡಬೇಕು ಅನ್ನೋ ಯೋಚನೆ ನಿಮ್ಮಲ್ಲಿದೆ. ಮೊದಲು ನೀವು ಇವರನ್ನು ಅಪ್ರೋಚ್ ಮಾಡ್ತಿರ್ಬೋದು, ಆದರೆ ನಾನು ಯಾಕೆ ಅನ್ನೋ ಫೀಲಿಂಗ್ ಈಗ ಬರ್ತಾ ಇದೆ. ಈ ಪರ್ಸನ್ನೇ ಬರಬೇಕು, ಈ ಪರ್ಸನ್ನೇ ಸಾರಿ ಕೇಳಬೇಕು, ನನ್ನ ಹತ್ರ ಅಪಾಲಜಿ ಕೇಳಬೇಕು, ನನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸ್ಬೇಕು, ನನ್ನ ಹತ್ರ ಕ್ಷಮೆ ಕೇಳಬೇಕು. ಇದೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು. ಯಾಕೆಂದರೆ ತಪ್ಪು ಇವರದ್ದೇ ಅನ್ನೋ ನಂಬಿಕೆ ನಿಮ್ಮಲ್ಲಿದೆ. ಸಿಚುವೇಶನ್ ಎನರ್ಜಿ. ಹಾಗಾದರೆ ನಿಜವಾಗ್ಲೂ ತಪ್ಪು ಯಾರ್ದು? ಎನರ್ಜಿ ಪ್ರಕಾರ ಪಾಸ್ಟ್ನಲ್ಲಿ ಏನೇ ನಡೆದಿದ್ರೂ ಕೂಡ ಅದು ನಿಮ್ಮ ತಪ್ಪು ಅಲ್ಲ, ಆ ವ್ಯಕ್ತಿಯ ತಪ್ಪು ಕೂಡ ಅಲ್ಲ, ಆ ಸಿಚುವೇಶನ್ ತಪ್ಪು. ಬಹುಶಃ ಈ ವ್ಯಕ್ತಿ ತುಂಬ ಕೋಪದಲ್ಲಿದ್ದರು, ಅವರ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದೆ ಇರ್ಬೋದು, ಅದಕ್ಕೆ ನಿಮ್ಮ ಜೊತೆ ತಪ್ಪಾಗಿ ರೂಢಾಗಿ ಬಿಹೇವಿಯರ್ ಮಾಡಿರ್ಬೋದು. ಆದರೆ ಅದರ ನಂತರ ಅವರಿಗೆ ಅದರ ಬಗ್ಗೆ ತುಂಬ ರಿಗ್ರೆಟ್ ಆಯಿತು. ನಾನು ಯಾಕೆ ಹೀಗೆ ಮಾತಾಡಿದೆ ಅನ್ನೋ ನೋವು ಅವ್ರಿಗೆ ಬಂದಿದೆ. ಹಾಗೆ ನೀವು ಕೂಡ ಅವರಿಗೆ ಏನಾದರೂ ಹರ್ಟ್ ಆಗುವ ಮಾತು ಹೇಳಿದರೆ ನಂತರ ನಿಮಗೂ ರಿಗ್ರೆಟ್ ಆಗಿರ್ಬೋದು. ನಾನು ಅಷ್ಟು ಹೇಳಬಾರ್ದಿತ್ತು, ಅಷ್ಟು ಮಾತಾಡಬಾರ್ದಿತ್ತು ಅನ್ನೋ ಫೀಲಿಂಗ್ ನಿಮಗೂ ಬಂದಿರ್ಬೋದು. ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವ ಎನರ್ಜಿ ನಿಮ್ಮಿಬ್ಬರ ಮಧ್ಯ ತುಂಬ ಫೈಟ್ ಆಗಿರ್ಬೋದು, ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಈ ರೀತಿಯ ಫೈಟ್ ಮೊದಲು ಆಗ್ತಾ ಇತ್ತು, ಆದರೆ ಈ ಸಲ ಆದ ರೀತಿ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಇಬ್ಬರಿಗೂ ತುಂಬ ರಿಗ್ರೆಟ್ ಆಗ್ತಾ ಇದೆ. ಅಟ್ರ್ಯಾಕ್ಷನ್ ಎನರ್ಜಿ. ಇವರು ನಿಮ್ಮನ್ನು ತುಂಬ ಹೈ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮ ಕಡೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಆದರೆ ನಿಮ್ಮನ್ನು ಫೇಸ್ ಹೇಗೆ ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಎದುರು ಹೇಗೆ ನಿಲ್ಲಬೇಕು ಅನ್ನೋ ಕನ್ಫ್ಯೂಷನ್ ಇವರಲ್ಲಿದೆ. ಡಿವೈನ್ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾರೆ. ಒಂದು ಕಾಲ್ ಬರಲಿ, ಒಂದು ಮೆಸೇಜ್ ಬರಲಿ, ಸೊ ಇವರೇ ಅವರ ಲವ್ ಎಕ್ಸ್ಪ್ರೆಸ್ ಮಾಡಲಿ ಅಂತ. ಹೇಗಾದರೂ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಮುಗಿದು ಹೋಗಲಿ ಅಂತ ಅವರು ಮನಸ್ಸಾರೆ ಬಯಸ್ತಾ ಇದ್ದಾರೆ. ಇದು ಇವರ ಥಾಟ್ ಪ್ಯಾಟರ್ನ್. ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ಇನ್ನೊಂದು ಎನರ್ಜಿ ಪ್ರಕಾರ ಈ ವ್ಯಕ್ತಿ ತುಂಬ ಫೀಲಿಂಗ್ಸ್, ಎಮೋಷನ್ಸನ್ನು ಒಳಗಡೆ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ಕೆಲವರಿಗಂತೂ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಮೇಲೆ ಇವರ ಪರ್ಸ್ಪೆಕ್ಟಿವ್ ಸಂಪೂರ್ಣ ಚೇಂಜ್ ಆಗಿದೆ. ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಫರ್ಮೇಷನ್ ಆಗಿದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇವರಿಗೆ ತುಂಬ ವಿಷಯಗಳನ್ನು ಕಲಿಸಿದೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಅರ್ಥ ಮಾಡಿಸಿದೆ. ನೀವು ಇವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಪರ್ಸನ್ ಅನ್ನೋದನ್ನು ತಿಳಿಸಿದೆ. ನೀವಿಲ್ಲದೆ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅವರಿಗೆ ಗೊತ್ತಾಗಿದೆ. ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಿಳಿಸಿದೆ. ಇವರ ಹಾರ್ಟ್ನಲ್ಲಿ ನಿಮ್ಮ ಮೇಲೆ ಎಷ್ಟು ಲವ್ ಇದೆ, ಎಷ್ಟು ಫೀಲಿಂಗ್ಸ್ ಇದೆ, ಇದನ್ನು ಇವರೆಲ್ಲ ಇಷ್ಟು ದಿನ ಗಮನಿಸಿರಲಿಲ್ಲ. ಅವರ ಫೀಲಿಂಗ್ಸನ್ನು ಇಗ್ನೋರ್ ಮಾಡ್ತಾ ಬಂದಿದ್ದರು. ಹಾಗಾಗಿ ಸಪ್ರೆಷನ್ ಕೂಡ ಇಲ್ಲಿದೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅವರ ಕಣ್ಣನ್ನು ತೆರೆಸಿದೆ. ಅವರ ಪರ್ಸ್ಪೆಕ್ಟಿವ್ ಸಂಪೂರ್ಣ ಚೇಂಜ್ ಆಗಿದೆ. ಮೊದಲು ಇದ್ದ ಹಾಗೆ ಈಗ ಅವರು ಇಲ್ಲ. ಮುಂದೆ ಯಾವಾಗಲಾದರೂ ನೀವು ಇವರ ಜೊತೆ ಮಾತಾಡಿದ್ರೆ ಈ ಪರ್ಸನ್ ಎಷ್ಟು ಚೇಂಜ್ ಆಗಿದ್ದಾರೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಮಟ್ಟಿಗೆ ಇವರಲ್ಲಿ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಆಗಿದೆ. ಲಾಂಗ್ ನೋ ಕಾಂಟ್ಯಾಕ್ಟ್ ಎನರ್ಜಿ. ಇನ್ನೊಂದು ಎನರ್ಜಿ ಪ್ರಕಾರ ಲಾಂಗ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮ್ಮಿಬ್ಬರ ಮಧ್ಯೆ ಇದುವರೆಗೆ ಯಾವತ್ತೂ ಬಂದಿರದೇ ಇರಬಹುದು. ಇದಕ್ಕಿಂತ ಮೊದಲು ಇಷ್ಟು ದಿನ ಮಾತೇ ಆಗದೆ ಇರೋ ಸಿಚುವೇಶನ್ ಬಂದಿರಲಿಲ್ಲ. ಈ ಸಲ ಮಾತ್ರ ತುಂಬ ಲಾಂಗ್ ಟೈಮ್ ಆಗಿರ್ಬೋದು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮಗೆ ರೆಸ್ಟ್ಲೆಸ್ ಮಾಡ್ತಾ ಇದೆ, ಹೆಲ್ಪ್ಲೆಸ್ ಫೀಲ್ ಆಗೋ ರೀತಿ ಮಾಡ್ತಾ ಇದೆ. ಅದೇ ಫೀಲಿಂಗ್ ಈ ವ್ಯಕ್ತಿಗೂ ಕೂಡ ಇದೆ. ಇದು ಕಾಮನ್ ಎನರ್ಜಿ. ಯಾಕೆಂದರೆ ನೀವು ಯಾವ ಫೀಲಿಂಗ್ ಅನುಭವಿಸ್ತಾ ಇದ್ದೀರೋ ಅದೇ ಫೀಲಿಂಗ್ ಈ ವ್ಯಕ್ತಿ ಕೂಡ ಅನುಭವಿಸ್ತಾ ಇದ್ದಾರೆ. ಇಷ್ಟು ದಿನ ನೋ ಕಾಂಟ್ಯಾಕ್ಟ್ ಇದೆ, ನಿಜವಾಗ್ಲೂ ಈ ರಿಲೇಷನ್ಶಿಪ್ ಮುಗಿದು ಹೋಯ್ತಾ, ಇದು ನಿಜವಾಗ್ಲೂ ದ ಎಂಡ್ ಆಯಿತಾ ಅನ್ನೋ ರೆಸ್ಟ್ಲೆಸ್ನೆಸ್ ನಿಮಗೆ ಹೇಗಿದೆಯೋ ಅದೇ ರೆಸ್ಟ್ಲೆಸ್ ಫೀಲಿಂಗ್ ಇವರಿಗೂ ಕೂಡ ಇದೆ. ಯುವರ್ ವ್ಯಾಲ್ಯೂ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹ್ಯಾಪಿ ಎನರ್ಜಿಯಲ್ಲಿ ನೋಡ್ತಾ ಇದ್ದಾರೆ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ನೀವು ತುಂಬ ಹ್ಯಾಪಿ ಆಗಿದ್ದೀರಾ ಅನ್ನೋ ಹಾಗೆ ಇವ್ರಿಗೆ ಅನ್ನಿಸ್ತಾ ಇದೆ. ಈಗ ಇವರು ನಿಮ್ಮ ಲೈಫ್ನಲ್ಲಿ ಇದ್ದರೂ ಇಲ್ಲದೇ ಇದ್ದರೂ ನಿಮಗೆ ಯಾವ ವ್ಯತ್ಯಾಸ ಕೂಡ ಇಲ್ಲ ಅನ್ನೋ ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ. ಬಹುಶಃ ನೀವು ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಮಾಡ್ಕೊಂಡಿದ್ದೀರಾ, ಮುಂದೆ ಮೂವ್ ಆನ್ ಆಗಿದ್ದೀರಾ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಆದರೆ ರಿಯಾಲಿಟಿ ಅವ್ರಿಗೆ ಗೊತ್ತಿಲ್ಲ. ನೀವು ಇನ್ನೂ ಅವರಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಚೀಟಿಂಗ್ ಎನರ್ಜಿ. ಈ ವ್ಯಕ್ತಿ ಈಗ ಕರೇಜ್ ತುಂಬ ಕಡಿಮೆ ಇದೆ ಇವರ ಮನಸ್ಸಿನಲ್ಲಿ. ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಕೂಡ ಇದೆ. ಕೆಲವರ ಪಾರ್ಟ್ನರ್ ಕೆಲವು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಚೀಟ್ ಮಾಡಿರ್ಬೋದು ಅಥವಾ ತುಂಬ ಒರಟಾಗಿ ಮಾತಾಡಿರ್ಬೋದು. ಯಾವುದೋ ಸಿಚುವೇಶನ್ಗಾಗಿ ನಿಮ್ಮನ್ನು ಬಿಟ್ಟು ದೂರ ಹೋಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಯಾವ ಸಿಚುವೇಶನ್ಗಾಗಿ ಇವರು ನಿಮ್ಮಿಂದ ದೂರ ಆದರೂ ಅಲ್ಲಿ ಇವರು ಹ್ಯಾಪಿಯಾಗಿಲ್ಲ. ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೋಲ್ ಕನೆಕ್ಷನ್ ಎನರ್ಜಿ. ಇಲ್ಲಿ ತುಂಬ ಡೀಪ್ ಸೋಲ್ ಕನೆಕ್ಷನ್ ಇದೆ. ನೀವಿಬ್ಬರು ಸೋಲ್ಮೇಟ್ ಜರ್ನಿಯಲ್ಲಿರ್ಬೋದು. ಆ ಪಾಸಿಬಿಲಿಟಿ ಕೂಡ ಇದೆ.
ಈ ಜರ್ನಿ ಅನ್ನೋದು ಈಸಿ ಅಲ್ಲ. ಈ ಜರ್ನಿ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಕರೇಜ್ ಮತ್ತು ಸ್ಟ್ರೆಂತ್ ಬೇಕಾಗುತ್ತೆ. ನಿಮ್ಮನ್ನು ನೋಡಿದಾಗ ನಿಮ್ಮೊಳಗೆ ತುಂಬ ಕರೇಜ್ ಕಾಣ್ತಾ ಇದೆ. ತುಂಬ ದೊಡ್ಡ ಇನ್ನರ್ ಪವರ್ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ವಿಷಯಗಳನ್ನು ಫೇಸ್ ಮಾಡಿದ್ದೀರಾ. ಅದನ್ನು ತುಂಬ ಕರೇಜ್ ಜೊತೆ ಹ್ಯಾಂಡಲ್ ಮಾಡಿದ್ದೀರಾ. ಸೊ ಈ ಜರ್ನಿನ ಮಧ್ಯದಲ್ಲೇ ಬಿಟ್ಟು ಹೋಗೋದು ಸಾಧ್ಯ ಇಲ್ಲ. ನಿಮ್ಮ ಕನೆಕ್ಷನ್ ಹಾಗೆ ಸ್ಟ್ರಾಂಗ್ ಆಗಿ ಕನೆಕ್ಟೆಡ್ ಆಗಿದೆ. ನೀವು ತುಂಬ ಸಲ ಈ ಪರ್ಸನ್ನ ಫರ್ಗೆಟ್ ಮಾಡಿ ನೀವು ಬಿಗಿನಿಂಗ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು. ಬಹಳ ಬಾರಿ ಪ್ರಯತ್ನ ಮಾಡಿರ್ಬೋದು, ಆದರೆ ಅದು ಸಕ್ಸಸ್ಫುಲ್ ಆಗಿರಲಿಲ್ಲ. ಹಾಗೆ ಈ ವ್ಯಕ್ತಿ ಕೂಡ ನಿಮ್ಮನ್ನು ಫರ್ಗೆಟ್ ಮಾಡಿ ಮುಂದೆ ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ಅವರಿಗೂ ಸಕ್ಸಸ್ ಸಿಗಲಿಲ್ಲ. ಯಾಕೆಂದರೆ ಈ ಜರ್ನಿ ಮಧ್ಯದಲ್ಲಿ ಬಿಟ್ಟು ಹೋಗೋ ರೀತಿ ಇಲ್ಲ. ಇದನ್ನು ಕಂಪ್ಲೀಟ್ ಮಾಡಲೇಬೇಕು. ಇಲ್ಲಿ ಕಾಣ್ತಾ ಇರುವ ಮೆಸೇಜ್ ಪ್ರಕಾರ ನಿಮ್ಮೊಳಗೆ ಸ್ಟ್ರೆಂತ್ ಇದೆ, ಕರೇಜ್ ಇದೆ. ಆದರೆ ಈ ವ್ಯಕ್ತಿಗೆ ಇನ್ನೂ ಹೆಚ್ಚು ಕರೇಜ್ ಬೇಕಾಗಿದೆ. ಹೀಲಿಂಗ್ ಆ್ಯಂಡ್ ಕ್ಲಾರಿಟಿ ಎನರ್ಜಿ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನಿಮಗೆ ತುಂಬ ಕ್ಲಾರಿಟಿಯನ್ನು ಕೊಟ್ಟಿದೆ. ಮೊದಲು ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ರಿ. ಈ ವ್ಯಕ್ತಿಯಿಂದ ದೂರ ಆಗಿ ನನಗೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಇತ್ತು. ನೀವು ಈ ಪರ್ಸನ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿದ್ರಿ. ಆದರೆ ಈಗ ನೀವು ಇಂಡಿಪೆಂಡೆಂಟ್ ಪರ್ಸನ್ನಾಗಿ ಬದಲಾಗಿದ್ದೀರಾ. ನಿಮ್ಮೊಳಗೆ ಫ್ರೀಡಮ್ ಬಂದಿದೆ. ನೀವು ಇನ್ನೂ ಇವರನ್ನು ಮಿಸ್ ಮಾಡ್ತಾ ಇದ್ದೀರಾ. ಇವರನ್ನು ನೀವು ಮರ್ತಿದ್ದೀರಾ ಅನ್ನೋ ಎನರ್ಜಿ ಇಲ್ಲ, ಮಿಸ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಇಲ್ಲ. ಆದರೆ ಮೊದಲಿಗಿಂತ ಈಗ ನೀವು ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ. ಹೀಲಿಂಗ್ ಆ್ಯಂಡ್ ಅವೇಕ್ನಿಂಗ್ ಎನರ್ಜಿ. ಮೊದಲು ನಿಮಗೆ ಬಂದಿದ್ದ ಹಲವಾರು ಕ್ವಶನ್ಗಳಿಗೆ ಈಗ ನೀವೇ ಉತ್ತರ ಹುಡ್ಕೋದಕ್ಕೆ ಶುರು ಮಾಡಿದ್ದೀರಾ. ಕೆಲವೊಮ್ಮೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ, ನಾನು ಮಾತ್ರ ಒನ್ ಸೈಡೆಡ್ ಲವ್ ಮಾಡ್ತಿದ್ದೀನ, ಅವರ ಕಡೆಯಿಂದ ನಿಜವಾಗ್ಲೂ ಏನು ಇರಲಿಲ್ವಾ ಅನ್ನೋ ಕ್ವಶನ್ ನಿಮ್ಮೊಳಗೆ ಬರ್ತಾ ಇದೆ. ಯಾಕೆಂದರೆ ನೀವು ಅವರಿಂದ ನೆಗ್ಲೆಕ್ಟ್ ಆಗೋದನ್ನು ನೋಡಿದ್ದೀರಾ. ಅವರು ನಿಮ್ಮನ್ನು ಇಗ್ನೋರ್ ಮಾಡೋದನ್ನು ನೋಡಿದ್ದೀರಾ. ಅದೇ ಟೈಮ್ನಲ್ಲಿ ನೀವು ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವೇಕ್ ಆಗಿದ್ದೀರಾ. ನಿಮ್ಮ ಫೀಲಿಂಗ್ಸ್ ಬಗ್ಗೆ ಈಗ ನಿಮಗೆ ತುಂಬ ಕ್ಲಾರಿಟಿ ಬಂದಿದೆ. ಕೆಲವೊಂದು ಸಲ ನಿಮ್ಗೆ ಅನಿಸುತ್ತೆ, ನಾನು ಇವರಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ನಿಮಗಿದೆ. ಆದರೆ ನಾನು ಮಾತ್ರ ಲವ್ ಮಾಡ್ತಾ ಇದ್ದೀನ, ಅವರ ಕಡೆಯಿಂದ ಏನೂ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ನಿಮ್ಮೊಳಗೆ ತುಂಬ ಓವರ್ ಥಿಂಕಿಂಗ್ ಇದೆ. ನಿಮಗೆ ಅಸಂಪ್ಷನ್ ಕೂಡ ನೀವೇ ಮಾಡ್ಕೊಂಡಿದ್ದೀರಾ. ಅವು ಈಗ ಒಂದೊಂದಾಗಿ ಬ್ರೇಕ್ ಆಗ್ತಾ ಇದೆ. ನಿಮ್ಮ ಹಲವಾರು ಮಿತ್ಸ್ ಈಗ ಎಂಡ್ ಆಗ್ತಾ ಇದೆ. ನೀವು ಆ ಇಲ್ಯೂಷನ್ನಿಂದ ಹೊರಗಡೆ ಬರ್ತಾ ಇದ್ದೀರಾ. ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗಡೆ ಬರ್ತಾ ಇದ್ದೀರಾ. ಮೊದಲು ನೀವು ಲಿಮಿಟೆಡ್ ಮೈಂಡ್ಸೆಟ್ನಲ್ಲಿ ಇರ್ಬೋದು, ಆದರೆ ಈಗ ವೈಡ್ ಪರ್ಸ್ಪೆಕ್ಟಿವ್ನಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಹೀಗೆ ಕೂಡ ಮಾಡ್ಬೋದು, ಹೀಗೆ ಕೂಡ ಇರ್ಬೋದು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ನಿಮ್ಮ ಮೈಂಡ್ ಈಗ ಥಿಂಕ್ ಮಾಡ್ತಾ ಇದೆ. ನಿಮ್ಮ ಮೈಂಡ್ ಈಗ ಓಪನ್ ಆಗಿದೆ. ನಿಮ್ಮ ಥಾಟ್ಸ್ ಕೂಡ ಚೇಂಜ್ ಆಗಿದೆ. ಇದೇ ನಿಮ್ಮ ಹೀಲಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಅಥವಾ ಹೀಲಿಂಗ್ ನಡೀತಾ ಇದೆ ಅನ್ನೋ ಸೈನ್. ಹೀಲಿಂಗ್ ಅಥವಾ ಅವೇಕ್ನಿಂಗ್ ಆಗುವಾಗ ನಾವು ನಮ್ಮನ್ನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಪರ್ಸ್ಪೆಕ್ಟಿವ್ ಕೂಡ ವೈಡ್ ಆಗುತ್ತೆ. ಅದೇ ಈಗ ನಿಮ್ಮ ಲೈಫ್ನಲ್ಲಿ ನಡೀತಾ ಇದೆ. ಕಂಟ್ರೋಲ್ ಎನರ್ಜಿ. ಈ ವ್ಯಕ್ತಿ ಈಗ ಈ ಕನೆಕ್ಷನ್ನ ಕಂಟ್ರೋಲನ್ನು ಅವರ ಕೈಗೆ ತಗೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅವರಲ್ಲೂ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಅನ್ನೋದು ನಡೀತಾ ಇದೆ. ಇವರು ಚೇಂಜ್ ಆಗ್ತಾ ಇದ್ದಾರೆ. ಈಗ ಸಿಚುವೇಶನನ್ನು ನಾನು ಸರಿ ಮಾಡಬೇಕು ಅನ್ನೋ ಡಿಸಿಷನ್ಗೆ ಇವ್ರು ಬಂದಿದ್ದಾರೆ. ಈ ಕನೆಕ್ಷನ್ನ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು ಅನ್ನೋ ಆಸೆ ಇರೋದು. ಇನ್ನು ಮುಂದೆ ಎಲ್ಲವನ್ನು ಅವರೇ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವರಿಗೆ ಇನ್ನೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಬೇಡ. ಇನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಎಕ್ಸ್ಟೆಂಡ್ ಮಾಡಬೇಕು ಅನ್ನೋ ಆಸೆ ಇವರಿಗಿಲ್ಲ. ಆದಷ್ಟು ಬೇಗ ಇದನ್ನು ಎಂಡ್ ಮಾಡಬೇಕು ಅನ್ನೋದು ಅವರ ಮನಸ್ಥಿತಿ. ಅದೇ ಈಗ ಅವರ ಎನರ್ಜಿಯಲ್ಲಿದೆ. ಅಪ್ರೋಚ್ ಎನರ್ಜಿ. ಇವರು ನಿಮ್ಮನ್ನು ಯಾವ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದನ್ನು ನೋಡೋದಾದರೆ, ಯಾವ ದಾರಿಯನ್ನು ಹುಡುಕ್ಬೋದು. ಮೊದಲು ಇವರು ತುಂಬ ಡೀಪ್ ಥಿಂಕಿಂಗ್ ಮಾಡ್ತಾರೆ. ಸ್ವಲ್ಪ ಸಮಯ ಅವರನ್ನೇ ಅವರು ತುಂಬ ಓವರ್ ಥಿಂಕಿಂಗಲ್ಲಿ ಇಟ್ಕೊಳ್ತಾರೆ. ಪ್ರತಿ ಸಿಚುವೇಶನನ್ನು ಅನಲೈಸ್ ಮಾಡ್ತಾರೆ. ಆಮೇಲೆ ಈಗ ನಾನು ಏನು ಮಾಡಬೇಕು ಅನ್ನೋ ಡಿಸಿಷನ್ಗೆ ಬರ್ತಾರೆ. ಇವರಿಂದ ಒಂದು ಆ್ಯಕ್ಷನ್ ಅನ್ನೋದು ಬರ್ಬೋದು. ಒಂದೇ ಕ್ಷಣದಲ್ಲಿ ಇಲ್ಲ ನಾನಿನ್ನು ಮಾತಾಡಲೇಬೇಕು ಅನ್ನೋ ಫೀಲಿಂಗ್ ಬರುತ್ತೆ. ಆ ಕರೇಜ್ ಜೊತೆ ನಿಮಗೆ ಕಾಲ್ ಮಾಡಬಹುದು, ಮೆಸೇಜ್ ಮಾಡ್ಬೋದು, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಕೂಡ ಬರಬಹುದು. ಇದೆಲ್ಲವೂ ತುಂಬ ಒಂದೇ ಕ್ಷಣದಲ್ಲಿ ಆಗುವ ಎನರ್ಜಿ. ಅಂದರೆ ಸಡನ್ನಾಗಿ ಇವರ ಮನಸ್ಥಿತಿ ಚೇಂಜ್ ಆಗುವಂತಹ ಎನರ್ಜಿ ಇದೆ. ಕರೇಜ್ ಎನರ್ಜಿ. ಇಲ್ಲಿವರೆಗೂ ಇಲ್ಲ ನಾನು ಇವರನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೆ, ಸಿಚುವೇಶನ್ ಇನ್ನೂ ಹಾಳಾಗ್ಬಿಡುತ್ತೆ ಅನ್ನೋ ಫಿಯರ್ ಇವರೊಳಗಿತ್ತು. ಹೆಸಿಟೇಷನ್ ಇತ್ತು. ಸೊ ತುಂಬ ಫಿಯರ್ಸ್ ಇತ್ತು. ಆದರೆ ಈಗ ಇವರು ಅವರ ಫಿಯರ್ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಫೇಸ್ ಮಾಡ್ತಾರೆ, ನಿಮ್ಮ ಎದುರಿಗೆ ಬರ್ತಾರೆ. ಆ ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ರಿಯಲ್ ಕಮ್ಯುನಿಕೇಷನ್ ಆಗುವ ಎನರ್ಜಿ ಇದೆ. ಆ ರಿಯಲ್ ಕಾನ್ವರ್ಜೇಷನ್ ಮೂಲಕ ನಿಮಗೂ ತುಂಬ ಕ್ಲಾರಿಟಿ ಸಿಗ್ಬೋದು, ನಿಮ್ಮ ಪಾರ್ಟ್ನರ್ಗೂ ತುಂಬ ಕ್ಲಾರಿಟಿ ಸಿಗುತ್ತೆ. ಈಗ ಅವರು ಸಂಪೂರ್ಣವಾಗಿ ನಿಮ್ಮನ್ನು ಫೇಸ್ ಮಾಡೋದಕ್ಕೆ ರೆಡಿ ಆಗುವ ಎನರ್ಜಿಯಲ್ಲಿದೆ. ಲವ್ ಎಕ್ಸ್ಪ್ರೆಷನ್ ಎನರ್ಜಿ. ಇವರು ಅವರ ಲವ್ವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ.
ಡಿಸೈರ್ಸನ್ನು ಕೂಡ ಓಪನ್ ಆಗಿ ಹೇಳ್ತಾರೆ. ಇಲ್ಲಿವರೆಗೆ ಈ ಕನೆಕ್ಷನ್ನಲ್ಲಿ ಅವರ ಫೀಲಿಂಗ್ಸ್ ಮತ್ತು ಎಮೋಷನ್ಸನ್ನು ಸಂಪೂರ್ಣವಾಗಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿರಲಿಲ್ಲ. ಆದರೆ ಈಗ ಎಕ್ಸ್ಪ್ರೆಸ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಅವರ ಹಾರ್ಟ್ನಲ್ಲಿರುವ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಓಪನ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಡಿವೈನ್ ಗೈಡೆನ್ಸ್ ಎನರ್ಜಿ. ಇವರ ಇಂಟ್ಯೂಷನ್ ಇವರಿಗೆ ಸರಿಯಾದ ಗೈಡೆನ್ಸ್ ಕೊಡ್ತಾ ಇದೆ. ಇದನ್ನು ಮಾಡೋದು ಸರಿ ಅನ್ನೋ ಗೈಡೆನ್ಸ್ ಇವ್ರಿಗೆ ಸಿಗ್ತಾ ಇದೆ. ಅದಕ್ಕಾಗಿ ಯಾವ ಎಕ್ಸ್ಕ್ಯೂಸ್ ಇಲ್ಲದೆ ನೇರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇದು ಡೈರೆಕ್ಟ್ ಅಥವಾ ನೇರವಾಗಿ ಕಾಲ್ ಮಾಡುವ ಮೂಲಕ ಆಗಿರಬಹುದು. ನಿಮಗೆ ಕೂಡ ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಒಂದು ಮಿರಾಕಲ್ ಆದ ಹಾಗೆ ಅನಿಸುತ್ತೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಚೇಂಜ್ ಆದ ಹಾಗೆ ಅನಿಸುತ್ತೆ. ನೀವು ಮನಸ್ಸಿನಲ್ಲಿ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೋ ಅದಕ್ಕೆ ಹತ್ತಿರ ಆಗಿರೋದೇ ನಡೆಯುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇಂಬ್ಯಾಲೆನ್ಸ್ ಎನರ್ಜಿ. ಇಲ್ಲಿವರೆಗೂ ನೀವು ಈ ಕನೆಕ್ಷನ್ಗಾಗಿ ತುಂಬ ಎಫರ್ಟ್ ಹಾಕಿದ್ದೀರಾ, ಆದರೆ ಅದಕ್ಕೆ ತಕ್ಕಂತೆ ರಿಸೀವ್ ಮಾಡಲಿಲ್ಲ. ನಾನು ಇಷ್ಟೊಂದು ಎಫರ್ಟ್ ಹಾಕ್ತೆ, ಅದಕ್ಕೆ ನನಗೆ ಸಿಕ್ಕಿದ್ದು ಇದೇನಾ ಅನ್ನೋ ಫೀಲಿಂಗ್ ನಿಮ್ಮೊಳಗಿದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ರೂಡ್ಲಿ ಮಾತಾಡಿದ್ದು, ಫೈಟ್, ಅಪಾಲಜಿ ಕೂಡ ಕೇಳದೆ ಇರೋದು, ಇದೆಲ್ಲವನ್ನು ನೋಡಿ ನಾನು ಇದನ್ನು ಡಿಸರ್ವ್ ಮಾಡಿರಲಿಲ್ಲ ಅನ್ನೋ ಫೀಲಿಂಗ್ ನಿಮಗಿದೆ. ನಾನು ಇಷ್ಟು ಮಾಡಿದ ಮೇಲೆ ಈ ಪರ್ಸನ್ ನನಗೆ ಇದನ್ನೇ ಕೊಟ್ಟರು ಅನ್ನೋ ನೋವು ನಿಮ್ಮೊಳಗಿದೆ. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಗೂ ಈ ಕನೆಕ್ಷನ್ನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ನೀವು ಎಷ್ಟು ಎಫರ್ಟ್ ಹಾಕಿದ್ರಿ, ಅವರು ಏನೂ ಮಾಡಲಿಲ್ಲ ಅನ್ನೋದು ಈಗ ರಿಯಲೈಸ್ ಆಗ್ತಾ ಇದೆ. ಈಗ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂದಿದೆ. ಇವರ ಕಡೆಯಿಂದ ಎಫರ್ಟ್ಸ್ ಬರಬೇಕು, ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಈಗ ಅರ್ಥ ಆಗ್ತಾ ಇದೆ. ಈಗ ಸಿಚುವೇಶನ್ ಸರಿ ಮಾಡುವ ಕೆಲಸ ಸಂಪೂರ್ಣವಾಗಿ ಇವರ ಮೇಲಿದೆ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇದೆ. ಬಹುಶಃ ಡಿವೈನ್ ಕೂಡ ಈ ಕನೆಕ್ಷನ್ಗಾಗಿ ಆ್ಯಕ್ಷನ್ ಇವರ ಕಡೆಯಿಂದಲೇ ಬರಬೇಕು ಅಂತ ಬಯಸ್ತಾ ಇದೆ. ಯಾಕೆಂದರೆ ಈ ವ್ಯಕ್ತಿ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ. ಹಾಗಾಗಿ ಇವರ ಕಡೆಯಿಂದನೇ ಆ್ಯಕ್ಷನ್ ಅನ್ನೋದು ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಟ್ರೂ ಲವ್ ಎನರ್ಜಿ. ಇವರು ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಇನ್ನು ಮುಂದೆ ಸಹಿಸೋದಕ್ಕೆ ಇವರಿಗೆ ಆಗ್ತಾ ಇಲ್ಲ. ಇಲ್ಲಿವರೆಗೆ ಲವ್ ಅನ್ನೋದು ನನಗಿಲ್ಲ ಅನ್ನೋ ಫೀಲಿಂಗ್ ಇವರಲ್ಲಿರ್ಬೋದು. ಆದರೆ ಈಗ ಟ್ರೂ ಲವ್ನ ಮೀನಿಂಗ್ ಅವರಿಗೆ ಅರ್ಥ ಆಗ್ತಾ ಇದೆ. ಅವರನ್ನು ಕೇರ್ ಮಾಡುವ, ಸಪೋರ್ಟ್ ಮಾಡುವ, ನಿಜವಾಗ್ಲೂ ಲವ್ ಮಾಡುವ ಪರ್ಸನ್ ಅವರ ಲೈಫ್ನಲ್ಲಿ ಇರಬೇಕು ಅನ್ನೋ ಆಸೆ ಈಗ ಅವರಲ್ಲೂ ಬಂದಿದೆ. ನೀವು ನಿಮ್ಮ ಲೈಫ್ನಲ್ಲಿ ಹುಡುಕ್ತಾ ಇರುವ ಟ್ರೂ ಲವ್ ಅದನ್ನು ರಿಸೀವ್ ಮಾಡುವ ಸಮಯ ತುಂಬ ಹತ್ತಿರ ಇದೆ ಅನ್ನೋ ಎನರ್ಜಿ ಇದೆ. ಫೋಕಸ್ ಆನ್ ಯುವರ್ ಎನರ್ಜಿ. ಇವರು ಅವರ ಕಡೆ ಗಮನ ಕೊಡೋದಕ್ಕಿಂತ ಇನ್ನು ಮುಂದೆ ಅವರ ಸಂಪೂರ್ಣ ಫೋಕಸನ್ನು ನಿಮ್ಮ ಮೇಲೆ ಇಡ್ತಾರೆ. ಈ ಬದಲಾವಣೆ ತುಂಬ ಫಾಸ್ಟಾಗಿ ನಡೀಬೋದು. ಎಲ್ಲವೂ ತುಂಬ ಬೇಗ ಮೂವ್ ಆಗ್ತಾ ಇರುವ ಹಾಗೆ ನಿಮಗೆ ಕಾಣ್ಬೋದು. ರಿಯಲೈಸೇಷನ್ ಎನರ್ಜಿ. ಈಗ ಅವ್ರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ ನೀವು ಎಷ್ಟು ಪೇಯ್ನ್ ಅನುಭವಿಸಿದಿರಾ, ಎಷ್ಟು ನೋವು ಸಹಿಸಿದಿರಾ ಅನ್ನೋದು. ಈಗ ಅವರು ಕೂಡ ಅದೇ ಪೇಯ್ನ್ ಅನುಭವಿಸುವಾಗ ಇವರು ಇದನ್ನು ಹೇಗೆ ಸಹಿಸ್ಕೊಂಡಿರ್ಬೋದು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ನೀವು ಅನುಭವಿಸಿದ ಅದೇ ನೋವಿನ ವ್ಯಾಲ್ಯೂ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಚೇಂಜಿಂಗ್ ಎನರ್ಜಿ. ಇವರು ಅವರನ್ನು ಅವರೇ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಚೇಂಜ್ ಆಗದೆ ಇದ್ದರೆ ಈ ಸಿಚುವೇಶನ್ ಯಾವತ್ತೂ ಚೇಂಜ್ ಆಗಲ್ಲ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಪಾಸ್ಟ್ನಲ್ಲಿ ಮಾಡಿದ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಮಿಸ್ಟೇಕ್ಸನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅನ್ನೋ ಡಿಸಿಷನನ್ನು ತಗೊಂಡಿದ್ದಾರೆ. ಡಿಟ್ಯಾಚ್ಮೆಂಟ್ ಎನರ್ಜಿ. ಇನ್ನು ಈಗಲೂ ಕೂಡ ಇವರು ನಿಮ್ಮ ಯೋಚನೆಗಳಲ್ಲೇ ಕಳೆದು ಹೋಗ್ತಾ ಇರುವ ಎನರ್ಜಿ ಕೂಡ ಇದೆ. ಕೆಲವರಲ್ಲಿ ಸಂಪೂರ್ಣವಾಗಿ ನೋ ಟಾಕಿಂಗ್ ಟರ್ಮ್ಸ್ ಸಿಚುವೇಶನ್ ಇರ್ಬೋದು. ನಿಮ್ಮ ಕಡೆಯಿಂದ ಬರುವ ಡಿಟ್ಯಾಚ್ಮೆಂಟ್ ಇವರಿಗೆ ಮತ್ತೆ ಮತ್ತೆ ಹರ್ಟ್ ಮಾಡ್ತಾ ಇದೆ. ಯಾಕೆಂದರೆ ಇವರು ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರಬೇಕು ಅಂತ ಬಯಸ್ತಾರೆ. ಆದರೆ ನೀವು ದೂರ ಹೋಗ್ತಾ ಇದ್ದೀರಾ. ಆ ಡಿಟ್ಯಾಚ್ಮೆಂಟನ್ನು ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಟ್ರುತ್ ಆ್ಯಂಡ್ ಅಪಾಲಜಿ ಎನರ್ಜಿ. ಇಲ್ಲಿವರೆಗೆ ಸಿಚುವೇಶನ್ ಆಗಿತ್ತು, ನಾನು ಹೆಲ್ಪ್ಲೆಸ್ ಆಗಿದ್ದೆ ಅಂತ ಸಿಚುವೇಶನನ್ನು ಬ್ಲೇಮ್ ಮಾಡ್ತಾಯಿದ್ರು. ಆದರೆ ಈಗ ರಿಯಲ್ ರೀಸನನ್ನು ನಿಮ್ಮ ಮುಂದೆ ಹೇಳ್ತಾರೆ. ನಿಮ್ಮ ಹತ್ರ ಸಾರಿ ಕೇಳುವ ಎನರ್ಜಿ ಇದೆ. ಇಷ್ಟು ಈಗೋ ಇರುವ ಪರ್ಸನ್ ಯಾರ ಹತ್ರನೂ ಸಾರಿ ಹೇಳಿರೋದಿಲ್ಲ, ಆದರೆ ನಿಮಗಾಗಿ ಸಾರಿ ಹೇಳುವ ಎನರ್ಜಿಯಲ್ಲಿದ್ದಾರೆ. ಸಪೋರ್ಟ್ ಆ್ಯಂಡ್ ಎಫರ್ಟ್ ಎನರ್ಜಿ. ಕೆಲವರ ಸಿಚುವೇಶನ್ನಲ್ಲಿ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಸಪೋರ್ಟ್ ತುಂಬ ಸಿಕ್ಕಿರ್ಬೋದು. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅದು ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು. ಬಟ್ ಇವರ ಜೊತೆ ನೀವು ಸ್ಟ್ರಾಂಗ್ ಆಗಿ ನಿಂತಿದ್ರಿ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಎನರ್ಜಿ. ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದೆಲ್ಲ ರಿಯಾಲಿಟಿ ಅಲ್ಲ. ಅಲ್ಲಿ ಅವರು ಹ್ಯಾಪಿ ಆಗಿರುವ ಹಾಗೆ ಕಾಣ್ಬೋದು, ಆದರೆ ಅದನ್ನೇ ಸೀರಿಯಸ್ ಅಂತ ಆಗಿರಬೇಕು ಅಂತ ಕೂಡ ಇಲ್ಲ. ಒಳಗಿನಿಂದ ಅವರು ತುಂಬ ಹರ್ಟ್ ಆಗಿರುವ ಎನರ್ಜಿಯಲ್ಲಿದ್ದಾರೆ. ಅಬ್ಸರ್ವಿಂಗ್ ಎನರ್ಜಿ. ಇವರು ನಿಮ್ಮ ಜೊತೆ ಮಾತಾಡದೇ ಇದ್ದರೂ ಕೂಡ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಅವ್ರಿಗೆ ಇನ್ನೂ ಇದೆ.
ಪ್ರಾಬ್ಲಮ್ ಸಾಲ್ವಿಂಗ್ ಎನರ್ಜಿ. ಈಗ ಇರುವ ಪ್ರಾಬ್ಲಮ್ಸ್ ಅವರಿಗೆ ಅರ್ಥ ಆಗಿದೆ, ಅದಕ್ಕೆ ಸೊಲ್ಯೂಷನ್ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿವರೆಗೆ ನೀವು ಕಮ್ಯುನಿಕೇಷನ್ಗೆ ಓಪನ್ ಇಲ್ಲ ಅನ್ನೋ ಫೀಲಿಂಗ್ ಅವರಲ್ಲಿತ್ತು, ಆದರೆ ಈಗ ಬಹುಶಃ ಈಗ ಮಾತಾಡಬಹುದು, ಬಹುಶಃ ಈಗ ಸಿಚುವೇಶನ್ ಬೆಟರ್ ಆಗ್ಬೋದು ಅನ್ನೋ ಹೊಸ ಹೋಪ್ ಅವರಲ್ಲಿದೆ. ಸೊ ಇದು ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.